ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ KCET ವಿದ್ಯಾರ್ಥಿಗಳಿಗೂ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೆನ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರಿಗಾರ್ಡಿಂಗ್ ನಿಮ್ಮ ಕೌನ್ಸಿಲಿಂಗ್ ಕುರಿತಾದಂತೆ. ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಇದ್ದಿದ್ದು ಒಂದೇ ಕ್ವೆಶನ್ಸು, ರ್ಯಾಂಕಿಂಗು ಯಾವ ರೀತಿಲಿ ಕನ್ಸಿಡರ್ ಮಾಡ್ತಾರೆ ಇಫ್ ಇನ್ ಕೇಸ್ ಐ ಅಪಿಯರ್ಡ್ ಫಾರ್ ಎಕ್ಸಾಮ್ 2ಗೆ. ಸೊ ಎಕ್ಸಾಮ್ 1 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ ಅಥವಾ ಎಕ್ಸಾಮ್ 2 ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಾ, ಹೇಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋ ಗೊಂದಲ ಎಲ್ಲ ಹುಡುಗರಲ್ಲೂ ಇತ್ತು. ಸೊ ಅದಕ್ಕೆ ಕ್ಲಿಯರ್ ಆಗಿ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯಿಂದನೇ ಅಫಿಷಿಯಲ್ ನೋಟಿಫಿಕೇಶನ್ಸ್ ಬಂದಿದೆ. ಏನಪ್ಪ ಅಂದರೆ ನಿಮ್ಮ KCET ರ್ಯಾಂಕಿಂಗ್ ಇನ್ಕ್ಲೂಡಿಂಗ್ ನಿಮ್ಮ ಎಕ್ಸಾಮ್ 1 ಆ್ಯಂಡ್ ಎಕ್ಸಾಮ್ 2 ಅಲ್ಲಿ ಬೆಸ್ಟ್ ಮಾರ್ಕ್ಸ್ ಯಾವುದಿದೆ ಆ ಬೆಸ್ಟ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮ್ಮ KCET ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಸೊ ಯು ಕ್ಯಾನ್ ಸಿ ದಿಸ್ highest marks obtained by candidates in 2026 second PUC exam 1 and exam 2. ಸೊ ಈ ಎರಡೂ ಕನ್ಸಿಡರ್ ಮಾಡಿ ನಿಮಗೆ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಕ್ಕಂಥದ್ದು. ಸೊ ಐ ಹೋಪ್ ಈಗ ಎಲ್ಲ ವಿದ್ಯಾರ್ಥಿಗಳ ಗೊಂದಲ ಕ್ಲಿಯರ್ ಆಗಿದೆ. ಸೊ ನಾವು ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಸೆಕೆಂಡ್ PUC. ಇಲ್ಲ ನಾನು ಎಕ್ಸಾಮ್ 1ನಲ್ಲಿ ಕಮ್ಮಿ ಬಂದುಬಿಡ್ತು, ನಾನು ಎಕ್ಸಾಮ್ 2ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ. ಬಿಕಾಸ್ ಎಕ್ಸಾಮ್ 2ಗೆ ನಿಮಗೆ ಟೈಮ್ ಸಿಗುತ್ತೆ. ಬಟ್ ಫಸ್ಟ್ ಫೋಕಸ್ ಇಸ್ KCET. So KCET date is exam is very very near. So ಯಾರೆಲ್ಲ KCET ಬರೀತಿದ್ದೀರಾ, if you want a mock test are very very important for you guys. ಸೊ ನಿಮಗೇನಾದರೂ ಮಾಕ್ ಟೆಸ್ಟ್ ಬೇಕು ಅಂದರೆ ಕೆಳಗಡೆ ಮಾಕ್ ಟೆಸ್ಟ್ ಅಂತ ಕಮೆಂಟ್ ಮಾಡಿ. ಸೊ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ವಿ ವಿಲ್ ಗಿವ್ ಯು ಫ್ರೀ ಮಾಕ್ ಟೆಸ್ಟ್. ಸೊ ನಿಮಗೆ ಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಕಮೆಂಟ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.